Welcome to Gen Z Mahabharata Quiz Episode 6. ಲೆಟ್ಸ್ ಗೋ. ಫಸ್ಟ್ ಕ್ವೆಶ್ಚನ್. ಮಹಾಭಾರತದಲ್ಲಿ ಒಬ್ಬರಿಗೆ ಇಚ್ಛಾ ಮರಣ ಇರುತ್ತೆ. ಯಾರಿಗೆ? ಭೀಷ್ಮ. ಕರೆಕ್ಟ್ ಆನ್ಸರ್. ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ಭೀಷ್ಮನನ್ನು ಸೋಲಿಸಿದ ನಂತರ ಅವರ ದೇಹತ್ಯಾಗ ಆಗೋದಿಲ್ಲ. ಅವರನ್ನು ಶರಶಯ್ಯ ಅಂತ ಕರೀತಾರೆ. ಬಾಣಗಳ ಬೆಡ್ ಥರ ಮಾಡ್ತಾರೆ, ಅದ್ರ ಮೇಲೆ ಮಲಗಿಸಿರ್ತಾರೆ. ಅವರು ಉತ್ತರಾಯಣ ಪುಣ್ಯಕಾಲ ಬಂದ ನಂತರನೇ ಅವರ ದೇಹತ್ಯಾಗ ಆಗತ್ತೆ. ಹಾಗಾಗಿ ಭೀಷ್ಮ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ಯುದ್ಧ ನಡೆದ ನಂತರ ಗಾಂಧಾರಿ ಒಬ್ರಿಗೆ ಶಾಪ ಕೊಡ್ತಾಳೆ, ಅದ್ಯಾರು? ಯುದ್ಧ ನಡೆದ ನಂತರ ಗಾಂಧಾರಿ ಶಾಪ. ಕೃಷ್ಣ. ಕರೆಕ್ಟ್ ಆನ್ಸರ್. ಕುರುಕ್ಷೇತ್ರ ಯುದ್ಧದಲ್ಲಿ 100 ಜನ ಗಾಂಧಾರಿಯ ಮಕ್ಕಳು ಸತ್ತೋಗಿರ್ತಾರೆ. ಆ ಕೋಪದಿಂದ ಕೃಷ್ಣನಿಗೆ ಶಾಪವನ್ನು ಕೊಡ್ತಾರಲ್ವಾ? ಕರೆಕ್ಟಾ? ಕರೆಕ್ಟ್ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ. ಶಂತನುವಿನ ಮೊದಲನೇ ಹೆಂಡತಿ ಹಾಗೆ ಎರಡನೇ ಹೆಂಡತಿಯ ಹೆಸರೇನು? ಮೊದಲನೇ ಹೆಂಡತಿ ಗಂಗಾ. ಕರೆಕ್ಟ್. ಎರಡನೇ ಹೆಂಡತಿ ಸತ್ಯವತಿ. ಸತ್ಯವತಿ. ಕರೆಕ್ಟ್ ಆನ್ಸರ್. ಈಗ ಅದರದ್ದೇ ಒಂಚೂರು ಎಕ್ಸ್ಟೆನ್ಷನ್ ಕೇಳ್ತಿದ್ದೀನಿ. ಸತ್ಯವತಿಗೆ ಇನ್ನೂ ಒಂದು ಹೆಸರಿದೆ, ಏನು? ಅಂದರೆ ಅವ್ರು ಯಾವಾಗೂ ನೀರಲ್ಲಿ ಇರ್ತಾರೆ. ಮತ್ಸ್ಯ, ಗೊತ್ತಿಲ್ಲ ಫುಲ್ ಹೆಸರು. ಸತ್ಯವತಿಯ ಇನ್ನೊಂದು ಹೆಸರು ಮತ್ಸ್ಯಗಂಧಿ ಅಂತ. ಮತ್ಸ್ಯಗಂಧಿ ಅಂದರೆ ಮತ್ಸ್ಯ ಅಂದರೆ ಮೀನು ಅಂತ, ಗಂಧಿ ಅಂದರೆ ಸ್ಮೆಲ್ ಅಂತ. ಓಕೆ. ಮೀನಿನ ರೀತಿಯ ಸ್ಮೆಲ್ ಇರ್ತಾಳೆ ಅವಳು, ಹಾಗಾಗಿ ಅವಳಿಗೆ ಮತ್ಸ್ಯಗಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಕೃತಿಕಾ ಕೇಳ್ತಾಳೆ. ದುರ್ಯೋಧನನ ಮಾವ ಶಕುನಿ ಇರ್ತಾರಲ್ಲ, ಅವರ ಸಾಮ್ರಾಜ್ಯದ ಹೆಸರೇನು? ದುರ್ಯೋಧನನ ಮಾವ ಗಾಂಧಾರ. ಯಾ, ಕರೆಕ್ಟ್ ಗಾಂಧಾರ ಆನ್ಸರ್. ದೇಶ. ಇದ್ರಲ್ಲಿ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಗಾಂಧಾರ ದೇಶ ಅಂತ ಕರೀತಾರಲ್ಲ, ಈಗ ಯಾವ ದೇಶ ಆಗಿದೆ ಅದು? ಈಗ ನಮ್ಮ ಭೂಪಟದಲ್ಲಿ ಗಾಂಧಾರ ಎಲ್ಲಿದೆ? ಈಗ ಪ್ರೆಸೆಂಟ್ ಅಲ್ಲ. ಪ್ರೆಸೆಂಟಲ್ಲಿ ಗೊತ್ತಿಲ್ಲ. ಅಫ್ಘಾನಿಸ್ತಾನ ಇದೆಯಲ್ಲ, ಅದೇ ಮುಂಚೆ ಅದು ಗಾಂಧಾರ ದೇಶವಾಗಿತ್ತು. ಓಕೆ, ಗುಡ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಕ್ವಶನ್ ನಾನು ಕೇಳ್ತೀನಿ. ಅಜ್ಞಾತವಾಸ ಇರುತ್ತಲ್ಲ, ಪಾಂಡವರ ಅಜ್ಞಾತವಾಸ, ಅದರಲ್ಲಿ ಭೀಮ ಇರ್ತಾನಲ್ಲ, ಭೀಮ ಏನಾಗಿ ಹೋಗ್ತಾನೆ ಅಜ್ಞಾತವಾಸದಲ್ಲಿ? ಅಡುಗೆ ಅವನಾಗಿ ಹೋಗ್ತಾನೆ. ಕರೆಕ್ಟ್ ಆನ್ಸರ್. ಈ ಕ್ವೆಶನ್ಸ್ ಅಲ್ಲಿ ನಿಮ್ಗೆ ಎಷ್ಟು ಆನ್ಸರ್ಸ್ ಗೊತ್ತಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ಪಾರ್ಟಲ್ಲಿ ಸಿಗೋಣಂತೆ.